ಊಟ ತುಂಬ ಚೆನ್ನಾಗಿದೆ. ಮದುವೆ ಮನೆ ಊಟದ ಥರನೇ ಇದೆ. ಪುಣ್ಯ ಅಂದರೆ ಹಿಂದೆ ಯಾರೂ ಬಂದು ನಿಂತಿಲ್ಲ. ಮದುವೆ ಮನೆಯಿಂದ ಕ್ಯೂ ನಿಂತ್ಕೊಂಡ್ಬಿಡ್ತಾರಲ್ಲ, ಸೊ ಇಲ್ಲಿ ಯಾರೂ ಕ್ಯೂ ನಿಂತಿಲ್ಲ. ಪ್ರತಿಯೊಂದು ಊಟನೂ ಚೆನ್ನಾಗಿದೆ. ಮದುವೆ ಮನೇಲಿ ದುಡ್ಡು ಕೊಡಂಗಿಲ್ಲ, ಇಲ್ಲಿ ದುಡ್ಡು ಕೊಡಬೇಕು. ಪರವಾಗಿಲ್ಲ ಸರ್, ಅಲ್ಲೂ ದುಡ್ಡು ಕೊಟ್ಟು ಊಟ ಮಾಡ್ತೀವಿ, ಇಲ್ಲೂ ದುಡ್ಡು ಕೊಟ್ಟು ಊಟ ಮಾಡ್ತೀವಿ. ಮೂವಿ ಕೊಡ್ತೀರಾ, ಇಲ್ಲಿ ದುಡ್ಡು ಕೊಡ್ತೀರಾ ಅಷ್ಟೇ. ಸೊ ಅಲ್ಲಿ ಕರೀತಾರೆ, ಇಲ್ಲಿ ಕರೀದಿರ ಬಂದಿದ್ದೀವಿ ಅಷ್ಟೇ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫುಡ್ ಟಿವಿ. ನಾನು ಎಲ್ಲಪ್ಪ ಬಂದಿದ್ದೀನಿ ನೋಡಿ, ಹೆಸರು ನೋಡ್ತಾ ಇದ್ದೀರಲ್ಲ, ವಿವಾಹ ಭೋಜನ. ಸೊ ಹೆಸರು ನೋಡಿದ್ರೆ ನಿಮಗೆ ಇದೇನಪ್ಪ ವಿಶೇಷವಾಗಿದೆ ಅಂತ ಅನ್ಸುತ್ತೆ. ನೀವು ಮದುವೆ ಮನೆಗೆ ಹೋದಾಗ ಊಟ ಮಾಡ್ತೀರಲ್ವಾ, ಸೊ ಒಳ್ಳೊಳ್ಳೆ ಊಟ ಇರುತ್ತೆ, ಸ್ವೀಟ್ಸ್ ಇರುತ್ತೆ, ಎಲ್ಲ ಡಿಫ್ರೆಂಟ್ ವೆರೈಟಿ ಇರುತ್ತೆ. ಅಂದರೆ ನಾರ್ಮಲ್ ಅನ್ನ ಸಾಂಬಾರು ಊಟ ಅಲ್ಲ ರೀ, ಮದುವೆ ಊಟ. ಸೊ ಈ ಹೋಟೆಲ್ಗೆ ಬಂದರೆ ನೀವು ಮದುವೆ ಊಟ ನೆನಪಾಗುತ್ತೆ. ಯಾಕೆಂದರೆ ಮದುವೆ ಊಟದಲ್ಲಿ ಏನೆಲ್ಲ ಕೊಡ್ತಾರೋ ಅದೇ ರೀತಿ ಫುಡ್ಡು ನಿಮಗೆ ಈ ಹೋಟೆಲಲ್ಲಿ ಸಿಗುತ್ತಂತೆ. ಸೊ ಬನ್ನಿ, ಪ್ರೈಸ್ ಎಲ್ಲ ಎಷ್ಟು, ಮತ್ತು ಇಲ್ಲಿ ಬಂದಂತಹ ಕಸ್ಟಮರ್ಸು ಅಂದರೆ ಮದುವೆ ಊಟ ಮಾಡೋಕ್ಕೆ ಬಂದಿರ್ತಾರಲ್ಲ ಕಸ್ಟಮರ್ಸು, ಇವರೆಲ್ಲ ಏನು ಹೇಳ್ತಾರೆ, ಮತ್ತು ಇದು ಚೆನ್ನಾಗಿದೆಯಾ ಇಲ್ವಾ, ವರ್ತಾ ಇಲ್ವಾ, ಮತ್ತು ಏನೇನು ಐಟಮ್ಸ್ ಕೊಡ್ತಾರೆ, ಪ್ರತಿಯೊಂದು ತಿಳ್ಕೊಂತವಣ ಬನ್ನಿ. ನಮಸ್ಕಾರ. ಹೇಗಿದೆ ವಿವಾಹ ಭೋಜನ 24 ಖಾದ್ಯಗಳ ಭವ್ಯ ಭೋಜನ. ಗಂಡ ಹೆಂಡತಿ ಇಬ್ಬರು ಸವಿಬೇಕು ಅಂತ ನಾವು ಯೂಟ್ಯೂಬ್ ನೋಡಿ, ನಾವು ಮೊದಲು ಈ ರಾಜಾಜಿನಗರ ಫಸ್ಟ್ ಬ್ಲಾಕ್ನಲ್ಲಿ ಇದ್ದಿದ್ದು. ಇವತ್ತು ಮಲ್ಲೇಶ್ವರಂ ಕಾರ್ತಿಕ ಮಾಸ ಕೊನೆ ದಿವಸದ ಹಬ್ಬ ಇದಕ್ಕಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಈ ಭೋಜನ ಸವಿಬೇಕು ಅಂತ ನಾವಿಲ್ಲಿ ಊಟ ಮಾಡೋಕ್ಕೆ ಬಂದಿದ್ದೀವಿ. ಅದ್ಭುತವಾದ ಭೋಜನ, ಎಲ್ಲ ಖಾದ್ಯಗಳು ಭಾಳ ರುಚಿಕರವಾಗಿದೆ. ಸೊ ಈ ಥರದ್ದು ಭೋಜನ ಅಂದರೆ ವಿವಾಹದಲ್ಲಿ ಕೊಡ್ತಾರಲ್ಲ, ಅಂದರೆ ಮದುವೆನಲ್ಲಿ ಕೊಡ್ತಾರಲ್ಲ, ಅಷ್ಟು ವೆರೈಟೀಸ್ ಇದೆ. ಸೊ ಈ ಥರ ಹೋಟೆಲಲ್ಲಿ ಊಟ ಮಾಡಿದರೆ ಕೆಲವು ಕಡೆ ಮಾಡಿದ್ದೀನಿ, ಬಟ್ ಇದು ಫಸ್ಟ್ ಟೈಮ್ ನಾವು ಮಾಡ್ತಿರೋದು. ಬಟ್ ನಾನು ಯೂಟ್ಯೂಬಲ್ಲಿ ನೋಡೋದ್ರಿಂದ ಈಗ ಟೇಸ್ಟ್ ಭಾಳ ರುಚಿಕರವಾಗಿದೆ. ಅಲ್ಲಿ ನೀವು ಯೂಟ್ಯೂಬಲ್ಲಿ ನೋಡಿದಾಗ ವಿಡಿಯೋದಲ್ಲಿ ನೋಡೋದು, ಇಲ್ಲಿ ಡೈರೆಕ್ಟ್ ನೀವು ನೋಡಿ ತಿಂತಿದ್ದು ಅದೇ ಇದು ಫುಲ್ ತಿಂದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ. ಕೆಲವೊಂದು ಐಟಮ್ ತಿಂದಾಯ್ತಲ್ಲ, ಈಗ ಕುಕುಂಬರ್ದು ಒಂದು ಇದು ಕೊಟ್ಟರು ಅಪಿಟೈಸರು, ಭಾಳ ಅದ್ಭುತವಾಗಿದೆ, ಹೊಸ ಟೇಸ್ಟು. ಮತ್ತು ಪಾಯಸನೂ ತುಂಬ ಚೆನ್ನಾಗಿದೆ. ಬೇರೆ ಖಾದ್ಯಗಳನ್ನೆಲ್ಲ ಟೇಸ್ಟ್ ಮಾಡಿ ಸಂತೃಪ್ತಿಯಾದ ಭೋಜನವನ್ನು ಪಲ್ಯಗಳಿದೆ. ಚೆನ್ನಾಗಿ ಕ್ಯಾರೆಟ್ ಪಲ್ಯ, ಕೋಸಂಬರಿ ಪಲ್ಯ, ಆಲ್ ಗುಡ್ ಫಾರ್ ಹೆಲ್ತ್, ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ರುಚಿಕರವಾಗಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ದೋಸೆ ಎಲ್ಲ ಫಸ್ಟ್ ಕೊಟ್ಟಿದ್ದಾರೆ. ಓಕೆ, ಇನ್ನೂ ಬರಬೇಕಲ್ಲ, ಫಸ್ಟ್ ಸ್ವೀಟು. ಓಕೆ ಹಾಂ, ತುಂಬ ಚೆನ್ನಾಗಿ. ಮೇಡಮ್ ಚೆನ್ನಾಗಿದೆ. ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದ್ರಿ? ಹೌದು, ಮಲ್ಲೇಶ್ವರಂಗೆ ಹೋಗ್ಬಿಟ್ಟು ಇಲ್ಲಿ ಬಂದ್ವಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ನೀವು ಮನೆಯಲ್ಲಿ ಮಾಡ್ತೀರಲ್ಲ, ಆ ಟೇಸ್ಟ್ಗೂ ಇದಕ್ಕೂ ಹೆಂಗೆ ಅನಿಸುತ್ತೆ? ಮನೆ ಥರನೇ ಅನಿಸುತ್ತೆ. ಒಬ್ಬಿಟ್ಟೆಲ್ಲ ನೀವು ಪ್ರಿಪೇರ್ ಮಾಡ್ತೀರಲ್ಲ? ಒಬ್ಬಿಟ್ಟು ನೀವು ಪ್ರಿಪೇರ್ ಮಾಡ್ತೀರಲ್ವ? ಹೌದೌದು. ಇದು ಬೀಟ್ರೂಟ್ ಕ್ಯಾರೆಟ್ ಹೋಳಿಗೆ ಎಲ್ಲ ನಾವು ಮಾಡಲ್ಲ, ಹೋಳಿಗೆ ಮಾತ್ರ ಮಾಡ್ತಾ ಇದ್ವಿ. ಯುಗಾದಿ ಹಬ್ಬಕ್ಕೆ, ದೀಪಾವಳಿಗೆಲ್ಲ ಯುಗಾದಿ ಬೇಳೆ ಹೋಳಿಗೆ ಮಾತ್ರ ಮನೇಲಿ ಮಾಡ್ತಾ ಇದ್ವಿ. ಕ್ಯಾರೆಟ್ ಹೋಳಿಗೆ, ಬೀಟ್ರೂಟ್ ಹೋಳಿಗೆ, ಬಾದಾಮ್ ಹೋಳಿಗೆ ಅಂತ ವೆರೈಟಿ ಆಫ್ ಒಬ್ಬಟ್ಟುಗಳು ಯಾರು ಮಾಡ್ತಾ ಇರಲಿಲ್ಲ. ಇಲ್ಲಿ ನಮಗೆ ವಿವಿಧ ಅದೇ ಡಿಫ್ರೆಂಟ್ ಟೈಪ್ ಆಫ್ ಹೋಳಿಗೆ ಸಿಗುತ್ತೆ, ಮತ್ತು ಖಾದ್ಯಗಳು ಸಿಗುತ್ತೆ. ವಿವಾಹ ಭೋಜನದ ಊಟ ಚೆನ್ನಾಗಿದೆಯಾ? ಮನೆಯಲ್ಲಿ ನಿಮ್ಮ ವೈಫ್ ಮಾಡೋ ಊಟ ಚೆನ್ನಾಗಿತ್ತಾ? ಅದು ದಿನನಿತ್ಯ ಊಟ ಮಾಡೋದು ಮನೆಯ ಊಟ, ಇಲ್ಲಿ ಮಾಡೋದು ಸ್ಪೆಷಲ್. ಯಾವ ಚೆನ್ನಾಗಿದೆ? ಅದೇ ಫುಲ್ ತಿಂದಾದ್ಮೇಲೆ ಗೊತ್ತಾಗುತ್ತೆ ಯಾವುದು. ಥ್ಯಾಂಕ್ ಯು ಸರ್. ಹೇಗಿದೆ ಸರ್ ಫುಡ್ ಎಲ್ಲ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿರೋದಾ? ಹಾಂ, ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್. ಓಕೆ. ಸೊ ನೀವು ಕೊಡೋ ಅಮೌಂಟಿಗೆ ವರ್ತ್ ಅನ್ಸುತ್ತಾ ಇಷ್ಟೆಲ್ಲ? ಮೋರ್ ದೆನ್ ವರ್ತ್ ಇದೆ ಸರ್. ಮೋರ್ ದೆನ್ ವರ್ತ್. ಆ್ಯಕ್ಚುಲಿ ಮದುವೆ ಮನೆ ನೆನಪಾಗುತ್ತೆ. ಸೊ ಎಲ್ಲ ಥರ ಮದುವೆ ಮನೇಲಿ ಇರೋ ಥರನೇ ಕೊಡೋದು, ಎಲೆ ಹಾಕಿ, ಪಲ್ಯ, ಎಲ್ಲ ಥರದ ಐಟಮ್ಸ್ ಹಾಕಿ. ಹೌದು. ವಿವಾಹ ಭೋಜನ ಅಂತ ಹೆಸರು. ಸೊ ವಿವಾಹ ಭೋಜನ ಮದುವೆ ಮನೇಲಿ ಹಿಂಗೆ ಊಟ ಇರುತ್ತೋ ಅದಕ್ಕೆ ಥರ ಇರುತ್ತೆ ಅಂತ. ಅದಕ್ಕೆ ತಕ್ಕಂತೆ ಇದೆ ಸರ್. ತಕ್ಕಂತೆ ಇದೆ. ಎಲ್ಲಿಂದ ಬಂದಿರೋದು? ರಾಜನಗರ. ಸರ್ ಎಲ್ಲ ಥರದ ಐಟಮ್ ಕೊಟ್ಟಿದ್ದಾರೆ. ಮದುವೆ ಮನೇಲಿ ಏನಿರುತ್ತಲ್ಲ ಅದಕ್ಕಿಂತ ಜಾಸ್ತಿನೇ ಇದೆ ಐಟಮ್ಸು. ಲಾಸ್ಟಿಗೆ ಐಸ್ ಕ್ರೀಮ್ ಎಲ್ಲ ಕೊಡ್ತಾರಂತ? ಹೌದು, ಐಸ್ ಕ್ರೀಮು, ಬೀಡ ಎಲ್ಲ ಕೊಡ್ತಾರೆ. ಸೊ ಟೋಟಲಿ ಮದುವೆ ಮನೆಗೆ ಹೋಗಿ ಬಂದಂಗೆ? ಹೌದು, ಒಂದು ಮದುವೆ ಮನೆಗೆ ಹೋಗಿ ಬಂದಂಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫುಡ್ಡು ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಚೆನ್ನಾಗಿದೆ. ಈ ಥರ ಹೋಟೆಲ್ ಹೋಗಿದ್ರೆ ಅಂದರೆ ಮೀನ್ಸ್ ಮದುವೆ ಮನೆಯಲ್ಲಿ ಊಟ ಮಾಡೋದು ಅಂದರೆ ಹೋಗಿದ್ದೀವಿ, ಬಟ್ ಸೊ ಅವರು ಅದಕ್ಕೋಸ್ಕರ ರಿವ್ಯೂ ನೋಡ್ಕೊಂಡಂತಾನೆ ಊಟಕ್ಕಂತ ಬಂದಿದ್ದು. ಓಕೆ, ಅಂದರೆ ನೀವು ಇಷ್ಟಪಟ್ಟೆ ಬಂದಿದ್ದು? ಹೌದು, ಮದುವೆ ಮನೆ ಥರ ಊಟ ಬೇಕು ಅಂತಾನೆ ಬಂದಿದ್ದು. ಹೆಂಗೆ ಅನಿಸ್ತು ಮೇಡಮ್? ಈಗ ಅಲ್ಲಿ ನೋಡಿಕೊಂಡು ಇಲ್ಲಿ ಬಂದ್ರಿ, ಊಟ ಮಾಡಿದಾಗ ಓಕೆ ಖುಷಿ ಆಯಿತಾ ಅಥವಾ ಏನು ನಿರಾಸೆ ಆಯಿತಾ? ಇಲ್ಲ, ಭಾಳ ಚೆನ್ನಾಗಿದೆ. ನಾವು ಬೇರೆ ಕಡೆನೂ ಹೋಗಿದ್ದೀವಿ, ಈ ಥರ ಎಲ್ಲ ಐಟಮ್ಸ್ ಇರಲಿಲ್ಲ ಇಲ್ಲಿ ಎಲ್ಲ. ಹಾಂ, ಇಲ್ಲಿ ಹೌದು, ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೌದು ಜಾಸ್ತಿನೇ ಇದೆ. ಥ್ಯಾಂಕ್ ಯು. ಓಕೆ ಸರ್. ನಮಸ್ತೆ. ಫಸ್ಟ್ ಟೈಮ್ ಬಂದಿರೋದು. ಅದೇ ನಾವು ಹೀಗೆ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಬಂದ್ವಿ, ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆ. ಏನೇನು ವೆರೈಟಿ ಕೊಟ್ಟಿದ್ದಾರೆ ಮೇಡಮ್? ಏನು ಹೇಳಿ? ಏನೇನು ಕೊಟ್ಟಿದ್ದಾರೆ ವೆರೈಟೀಸ್ ಇನ್ನೂ ಈಗಷ್ಟೇ ಒಂದು 2 ಪಲ್ಯ, ಒಂದು ಕೋಸಂಬರಿ, ಚಟ್ನಿ ಮತ್ತು ಒಂದು ಕೂಟ್ ಕೊಟ್ಟಿದ್ದಾರೆ. ಪಾಯಸ, ಹೋಳಿಗೆ ಟೇಸ್ಟಾಗಿದೆ, ಚೆನ್ನಾಗಿದೆ. ಮತ್ತೆ ಬರ್ಬೋದು.
ಅಂದರೆ ವಿವಾಹ ಭೋಜನ ಅಂದರೆ ಮದುವೆ ಮನೆಗೆ ಹೋದಂಗೆ ಆಗುತ್ತೆ. ಥರನೇ ಹೌದು, ಎಲ್ಲ ಅದೇ ಥರ ಐಟಮ್ಸ್ ಇದೆ. ಇನ್ನು ಈಗ ಸ್ಟಾರ್ಟ್ ಆಗ್ತಾ ಇದೆ, ನೋಡೋಣ ಇನ್ನು ಏನೇ. ನಿಮ್ಮ ಮನೆಯಿಂದ ನೀವು ಫಸ್ಟು ಟೇಸ್ಟ್ ನೋಡಿದ್ದೀರಾ, ಮತ್ತೆ ಯಾರನ್ನು ಕರ್ಕೊಬರ್ತೀರಾ? ಅದೇ ಇದು ಹೀಗೆ ಇದ್ದರೆ ಪರವಾಗಿಲ್ಲ, ಎಲ್ಲ ಫ್ಯಾಮ್ಲಿಗೆಲ್ಲ ಹೇಳ್ಬೋದು, ಎಲ್ಲನ ಕರ್ಕೊಂಡು ಬರ್ಬೋದು, ಫ್ರೆಂಡ್ಸ್ಗೆ ಎಲ್ಲ ಹೇಳಿ ಕರ್ಕೊಂಡು ಬರ್ಬೋದು. ಚೆನ್ನಾಗಿ ನಿಮ್ಮ ಊರ ಕಡೆಯಿಂದ ರಿಲೇಷನ್ ಬಂದರೆ ಮನೇಲಿ ಮಾಡೋ ತಪ್ಪತ್ತು ಇಲ್ಲಿಗೆ ಕರ್ಕೊಬಂದ್ರೆ ಬೆಸ್ಟ್. ಹಾಗೇನಿಲ್ಲ, ಏನೋ ಅಕೇಶ್ನಲ್ಲಿ ತಿನ್ನಬೇಕು ಅಂತ ಅಂದಾಗ ಬರ್ಬೋದು, ಗೆಟ್ ಟುಗೆದರ್ ಮಾಡ್ಕೋಬೋದು, ಒಂದಷ್ಟು ಜನಕ್ಕೆ ಹೇಳಿ ಆ ಥರ ಎಲ್ಲ ಮಾಡ್ಬೋದು. ಅಲ್ಲ, ನಿಮ್ಮ ಕೆಲಸ ಕಡಿಮೆ ಆಗುತ್ತಲ್ಲ ಮೇಡಮ್, ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಬೆಸ್ಟ್ ಅಲ್ಲ ನಿಮ್ಮ ಮನೆಯವ್ರಿಗೆ ಹೇಳಿ. ಹಾಗೇನಿಲ್ಲ, ಮನೆ ಬೇರೆ ದೂರ, ನಾವು ವೈಟ್ ಫೀಲ್ಡಿಂದ ಬಂದಿದ್ದೀವಿ, ಹಂಗಂತಲೇ ಇದನ್ನೇ ನೋಡ್ಕೊಂಡು ಇವರು ರಾಜಾಜಿನಗರಲ್ಲಿ ಇರೋದು, ಇವ್ರ ಫ್ರೆಂಡು ಸರಿ ಹೋಗೋಣ ಅಂತ ಹೇಳಿದ್ರು ಇವ್ರೂ, ಹಾಗಂತ ಇಬ್ಬರು ಬಂದಿದ್ದೀವಿ. ನೀವು ಫಸ್ಟ್ ಟೈಮ್ ಬಂದಿರೋದು ನೀವು? ಹಾಂ, ಫಸ್ಟ್ ಟೈಮೇ. ಸೊ ನಿಮ್ಗೆ ಹತ್ರ ಇದೆ, ನೀವು ನೆಂಟರು ಕರ್ಕೊಬರ್ಬೋದು. ಕರ್ಕೊಂಬರ್ಬೋದು, ಬಟ್ ನೆಂಟರೆಲ್ಲ ಬರಲ್ಲ ಅಷ್ಟು, ಅದೇ ಬಂದಿರೋದು. ಆಯಿತು, ಬರ್ತೀವಿ ಯಾವಾಗ ಅಕೇಶನ್ ಬರೋಣ, ಬರ್ತೀವಿ. ನೆಂಟರೆಲ್ಲ ಬಂದಾಗ ಇವಾಗ ಕರ್ಕೊಂಡು ಬರೋಣ. ಮತ್ತು ಸೊ ಫಸ್ಟ್ ಟೈಮ್ ಬಂದಿರೋದಾ? ಹೌದು ಸರ್. ಓ, ಹೇಗಿದೆ ಮೇಡಮ್ ಊಟ ಎಲ್ಲ? ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ಚೆನ್ನಾಗಿದೆ. ಸೊ ಅಂದರೆ ಮದುವೆ ಮನೆಗೆ ಹೋಗಿ ಊಟ ಮಾಡ್ದಂಗೆ ಅನಿಸ್ತಿದೆ. ಹೌದು, ಮದುವೆ ಮನೆಗೆ ಹೋಗಿ ಊಟ ಮಾಡ್ದಂಗಿದೆ, ಎಲ್ಲ ಐಟಮು ಚೆನ್ನಾಗಿದೆ. ಯಾರು ಕೊಡಿಸ್ತೀರಾ ಟ್ರೀಟು? ನಮ್ಮ ಕೋಚು. ಏನು ನೀವೆಲ್ಲ ಟೀಮಾ ಮೇಡಮ್? ಆಯ್ತು ಸರ್. ಟೇಸ್ಟ್ ಹೇಗಿದೆ? ಚೆನ್ನಾಗಿದೆ ಮೇಡಮ್ ಸರ್. ಚೆನ್ನಾಗಿದೆ, ಯಾವ್ದು ಇಷ್ಟ ಆಯ್ತು? ಎಲ್ಲ ಚೆನ್ನಾಗಿದೆ, ಸಾಲಡ್ಡು ಮತ್ತು ದೋಸೆ, ಸಾಗು ಎಲ್ಲ ಚೆನ್ನಾಗಿದೆ, ಎಲ್ಲ ಐಟಮ್ಸ್ ಚೆನ್ನಾಗಿದೆ, ಪಾಯಸ ಎಲ್ಲ ಚೆನ್ನಾಗಿದೆ. ಮದುವೆ ಮನೆ ಊಟ ಥರ ಇದೆಯಾ? ಮದುವೆ ಮನೆಗೆ ಹೋದಾಗ ಮದುವೆ ಮನೆ ನೆನಪಾಗುತ್ತಾ? ಪರವಾಗಿಲ್ಲ, ಅದೇ ಥರ ಇದೆ. ಟೇಸ್ಟು ಐಟಮ್ಸ್ಗಳು ಪರವಾಗಿಲ್ಲ, ಸೊ ಮನೆಗೆ ಹೊರ್ತಾ ನೀವು ಕೊಡೋ ಒಟ್ಟಿಗೆ ಪರವಾಗಿಲ್ಲ. ಸರ್, ಏನೆಲ್ಲ ಐಟಮ್ ಕೊಟ್ಟಿದ್ದಾರೆ ನೋಡಿ, ಇದೆಲ್ಲ ಇದೆ. ನೋಡಿ ಇಲ್ಲಿ ನೋಡ್ಕೋಬೇಕು ಮೇಡಮ್. ಮೇಡಮ್ ದೋಸೆ, ಪೂರಿ, ಒಬ್ಬಟ್ಟು, ಮುಂದೆ 2 ಥರ ಪಲ್ಯ ಕೊಟ್ಟಿದ್ದೆ, ಹಪ್ಪಳ, ತೊವೆ. ಸೊ ಎಲ್ಲಿಂದ ಬಂದಿರೋದು ನೀವು? ಸೊ ನಾವು ಬಸವೇಶ್ವರದಿಂದ ಸೊ ಊಟಕ್ಕೆ ಅಂತ ಬಂದ್ರೆ ಇಲ್ಲಿ ಬಂದಿದ್ದೀರಾ? ಹಂಗೆ ಬಂದ್ವಿ, ಹಂಗೆ ಫ್ರೆಂಡ್ ದೇವಸ್ಥಾನಕ್ಕೆ ಬಂದಿದ್ವಿ, ಹಿಂಗೆ ಬಂದ್ವಿ. ಚೆನ್ನಾಗಿದೆ. ಸೊ ಮದುವೆ ಮನೆ ನೆನಪಾಗ್ತದೆ, ಮದುವೆ ಮನೇಲಿ ಕೊಡ್ತಲ್ಲ ಊಟ ಆ ಥರ ಹಂಗೆ ಬರ್ತಾಯಿದೆ. ಅದಕ್ಕೆ ಮೇಡಮ್ ನಮಸ್ತೆ. ನಮಸ್ತೆ ಸರ್. ಫುಡ್ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಫುಡ್ ಎಲ್ಲ. ಯಾವ್ದು ಇಷ್ಟ ಆಯಿತು ನಿಮಗೆ? ಸರ್ ಎಲ್ಲ ಚೆನ್ನಾಗಿದೆ, ಈಗ ಸ್ಟಾರ್ಟ್ ಮಾಡಿರೋದು ಚೆನ್ನಾಗಿದೆ ಎಲ್ಲನೂ. ನೀವೆಲ್ಲ ಏನು ಫ್ರೆಂಡ್ಸಾ? ಸೊ ಫ್ರೆಂಡ್ಸ್ ವಿತ್ ಫ್ಯಾಮಿಲಿ. ನಮಸ್ಕಾರ ಸರ್. ಹೇಳಿ ಸರ್, ಅಲ್ಲಿ ನೋಡ್ಕೊಂಡು ಹೇಳ್ಬೇಕಾ ಸರ್? ಓಕೆ ಸರ್, ಹೇಳಿ. ಊಟ ತುಂಬ ಚೆನ್ನಾಗಿದೆ, ಮದುವೆ ಮನೆ ಊಟದ ಥರನೇ ಇದೆ. ಪುಣ್ಯ ಅಂದರೆ ಹಿಂದೆ ಯಾರೂ ಬಂದು ನಿಂತಿಲ್ಲ. ಮದುವೆ ಮನೆಯಲ್ಲಿ ಇಂದ ಕ್ಯೂ ನಿಂತ್ಕೊಂಡ್ಬಿಡ್ತಾರಲ್ಲ, ಸೊ ಇಲ್ಲಿ ಯಾರೂ ಕ್ಯೂ ನಿಂತಿಲ್ಲ. ಪ್ರತಿಯೊಂದು ಊಟನೂ ಚೆನ್ನಾಗಿದೆ. ಒನ್ ಆಫ್ ದಿ ಫೇವ್ರೆಟ್ ನಂದು ಇದು ಅಕ್ಕಿ ಪಾಯಸ. ಸೊ ಅದು ತುಂಬ ಟೇಸ್ಟಿಯಾಗಿದೆ. ಮತ್ತು ಹೋಳಿಗೆ ತಿಂದ್ವಿ, ಬೀಟ್ರೋಟ್ ಹೋಳಿಗೆ, ಅದು ಕೂಡ ಸ್ವೀಟ್ ಜಾಸ್ತಿ ಇಲ್ಲ, ಇದು ಕೂಡ ಸ್ವೀಟ್ ಜಾಸ್ತಿ ಇಲ್ಲ. ಸೊ ಬ್ಯಾಲೆನ್ಸ್ಡ್ ಆಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಮದುವೆ ಮನೇಲಿ ದುಡ್ಡು ಕೊಡಂಗಿಲ್ಲ, ಇಲ್ಲಿ ದುಡ್ಡು ಕೊಡಬೇಕು? ಪರವಾಗಿಲ್ಲ ಸರ್, ಅಲ್ಲೂ ದುಡ್ಡು ಕೊಟ್ಟು ಊಟ ಮಾಡ್ತೀವಿ, ಇಲ್ಲೂ ದುಡ್ಡು ಕೊಟ್ಟು ಊಟ ಮಾಡ್ತೀವಿ. ಅಲ್ಲಿ ಮೂವಿ ಕೊಡ್ತೀರಾ, ಇಲ್ಲಿ ದುಡ್ಡು ಕೊಡ್ತೀರಾ? ಅಷ್ಟೇ. ಸೊ ಅಲ್ಲಿ ಕರೀತಾರೆ, ಇಲ್ಲಿ ಕರೀದಿರ ಬಂದಿದ್ದೀವಿ ಅಷ್ಟೇ. ಥ್ಯಾಂಕ್ ಯು. ನಮಸ್ತೆ ಸರ್. ವಿವಾಹ ಭೋಜನ ಅಂದರೆ ಮದುವೆ ಮನೆ ಊಟ ಅಂತಲೇ ಇದೆ. ಹೌದು ಸರ್, ಮದುವೆ ಮನೆ. ಏನೇನು ಕೊಡ್ತೀರಾ ಸರ್ ಊಟದಲ್ಲಿ? ಸರ್, ಊಟದಲ್ಲಿ ಬಂದುಬಿಟ್ಟು ಟೋಟಲ್ 24 ವೆರೈಟೀಸ್ ಬರುತ್ತೆ. ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಪಲ್ಯ, ತೊವೆ, ಪಾಪಾಡು, ಪಾಯಸ ಜೊತೆ ಚಾಕ್ಲೇಟ್ ಪೂರಿ ಅಂತ ಕೊಡ್ತೀವಿ. ಮತ್ತು ಹೋಳಿಗೆ, ದೋಸೆ, ಪೂರಿ, ಸಾಗು, ಮತ್ತು ಒಂದು ಪುಲಾವ್, ರೈತ, ಅನ್ನ, ಸಾಂಬಾರು, ರಸಮ್, ಮೊಸರು, ಬೀಡ, ಈ ಥರ 24 ವೆರೈಟೀಸ್ ಕೊಡ್ತೀವಿ ಸರ್. ಅದು ಕೂಡ ಪ್ರತಿ ದಿವಸ ವೆರೈಟೀಸ್ ಕೊಡ್ತೀವಿ ಸರ್ ನಾವು. ಓಕೆ ಸರ್, ನೀವು ಕೊಡ್ತಿರೋ ಐಟಮ್ಸ್ಗೆ ಕಸ್ಟಮರ್ ಹೇಳೋಕ್ಕೆ ಆಗಿಲ್ಲ ಎಷ್ಟು ಐಟಮ್ ಕೊಡ್ತಾರೆ ಅಂದರೆ ಅಷ್ಟು ವೆರೈಟೀಸ್ ಇದೆ. ಹೌದು ಸರ್, ತುಂಬ ವೆರೈಟೀಸ್ ಇದೆ. ಅಂದರೆ ಸೇಮ್ ಮದುವೆ ಮನೆ ಥರನೇ, ಅಂದರೆ ನಾವು ಡೈಲಿ ಮದುವೆ ಮನೆಗೆ ಹೋಗಿ ತಿನ್ನೋಕ್ಕಾಗಲ್ಲ, ಅದೇ ಥರ ನಾವು ಒಂದು ರೆಸ್ಟೋರೆಂಟಲ್ಲಿ ಮದುವೆ ಊಟ ಕೊಡೋಣ ಅಂತ ಈ ಥರ ಪ್ಲ್ಯಾನ್ ಮಾಡಿ ಕೊಡ್ತಾ ಇದ್ದೀವಿ ಸರ್. ಕಸ್ಟಮರ್ ಫೀಡ್ಬ್ಯಾಕ್ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಫಸ್ಟು ಮತ್ತು ಸೆಕೆಂಡ್ 2 ಫ್ಲೋರ್ ಇದೆ ಸರ್ ಟೋಟಲ್. ಸರ್ವಿಸ್ ಹಾಲು ಅದು ಒಂದು ಎ ಸಿ ಸರ್ವಿಸ್ ಹಾಲು, ಒಂದು ನಾರ್ಮಲ್ ಸರ್ವಿಸ್ ಹಾಲು ಸರ್. ಸಬ್ಸಪ್ರೇಟ್ ಇರುತ್ತೆ, ಎ ಸಿಗೆ ಬೇರೆ, ಇದಕ್ಕೆ ಬೇರೆ ಸೇಮ್ ಇರುತ್ತೆ ಸರ್. ಇವಾಗ ಏನು ಅದು ಆಫರ್ ಕೊಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ಏನು ಚಾರ್ಜಸ್ ಎಕ್ಸ್ಟ್ರಾ ಮಾಡ್ತಿಲ್ಲ. ಅದು ಬಿಟ್ಟರೆ ಎ ಸಿ ಚಾರ್ಜಸ್ ಒಂದು 10 to 15 ರೂಪೀಸ್ ಜಾಸ್ತಿ ಇರುತ್ತೆ. ಅದು ಬಿಟ್ಟರೆ ಎಲ್ಲ ಸೇಮ್ ಇರುತ್ತೆ. ಜೊತೆಗೆ ಪಾರ್ಟಿ ಹಾಲ್ ಕೂಡ ನಮ್ಮಿದೆ. ಯಾವ ಮದುವೆ ಫಂಕ್ಷನ್ಸ್ ಆಗಲಿ, ಬರ್ಡೇ, ಈ ಥರ ಎಲ್ಲವೂ ಕೂಡ ಪಾರ್ಟಿ ಹಾಲ್ ಕೂಡ ಅವೈಲೇಬಲ್ ನಮ್ಮ ಹತ್ರ. ಕ್ಯಾಟ್ರಿಂಗ್ ಸಪ್ಲೈ ಮಾಡ್ತೀರಾ? ಹಾಂ, ಮೇನ್ ನಮ್ಮದು ಕ್ಯಾಟ್ರಿಂಗ್ಗೆ ಸರ್. ಮೇನ್ ವಿವಾಹ ಭೋಜನ ಆದಮೇಲೆ ಮೇನ್ ಕ್ಯಾಟ್ರಿಂಗ್ಗೆ, ಅದರ ಅಂಡರಲ್ಲಿ ನಾವಿವಾಗ ವಿವಾಹ ಭೋಜನ. ಅಂದರೆ ಈಗ ನೀವೇನು ಪ್ರೈಸ್ ಇದು ಮಾಡ್ತೀರೋ ಅದೇ ಪ್ರೈಸ್ಗೆ ನಿಮಗೆ ಹೊರಗಡೆ ಕ್ಯಾಟ್ರಿಂಗ್? ಇಲ್ಲ ಸರ್, ಅದು ಸ್ವಲ್ಪ ಸಪ್ರೇಟ್ ಇರುತ್ತೆ. ಸ್ವಲ್ಪ ಚಾರ್ಜ್ ಏನು ಜಾಸ್ತಿ ಇರಲ್ಲ, ಸರ್ವಿಸ್ ಚಾರ್ಜಸ್ ಮಾತ್ರ ಸಪ್ರೇಟ್ ಇರುತ್ತೆ. ಅದು ಬಿಟ್ಟರೆ ಸೇಮ್ ಪ್ರೈಸಸ್ ಇರುತ್ತೆ. ಮಿನಿಮಮ್ ಎಷ್ಟು ಆರ್ಡರ್ ಮಾಡಬೇಕು? ಮಿನಿಮಮ್ ವಿತೌಟ್ ಸರ್ವಿಸ್ ಅಂದರೆ ಬೇಕಾದ್ರೆ 20ಇಂದನೇ ಕೊಡ್ತೀವಿ. ನಿಮ್ಗೆ ವಿತ್ ಸರ್ವಿಸ್ ಏನಾದರೂ ಬೇಕು ಅಂದರೆ
ಒಂದು 50 ಆದರೂ ಮಿನಿಮಮ್ ಬೇಕೇ ಬೇಕು. ಮತ್ತು ಕ್ಯಾರಿಯರು ಪ್ರೊವೈಡ್ ಮಾಡ್ತೀರಾ? ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ ಸರ್, ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಡೆಲಿವರಿ ಏನಾದರೂ ಡೆಲಿವರಿ ಚಾರ್ಜಸ್? ಡೆಲಿವರಿ ಚಾರ್ಜಸ್ಸು ಅದು ಅವ್ರು ಪೇ ಮಾಡ್ಬೇಕು ಸರ್. ಅದು ಎಷ್ಟು ದೂರ ಇದ್ದರೆ ಅವರು ಪೋರ್ಟರ್ ಇಲ್ಲ ರ್ಯಾಪಿಡೋ ಚಾರ್ಜಸ್ ಏನಿರುತ್ತೋ ಅದು ಪೇ ಮಾಡಬೇಕು. ಅದು ಬಿಟ್ಟರೆ ಊಟದ್ದೆಲ್ಲ ಏನಾಯಿತು ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತೀವಿ ಸರ್, ಏನು ಹೆಚ್ಚು ಕಮ್ಮಿ ಆಗ್ದಂಗೆ. ಸರ್ ಡೈಲಿ ಮೆನು ಬೇರೆ ಬೇರೆ ಥರ ಇರುತ್ತಾ? ಹಾಂ, ಪ್ರತಿ ದಿವಸ ಪಲ್ಯ, ಕೋಸಂಬರಿ, ಪಾಯಸ ಇವೆಲ್ಲ ಕೂಡ ಪ್ರತಿಯೊಂದು ಪುಲಾವ್, ಸಾಂಬಾರು, ರಸಮ್ ಪ್ರತಿಯೊಂದು ಐಟಮು ಚೇಂಜ್ ಮಾಡ್ತಾ ಇರೋದು ಸರ್ ರೆಗ್ಯುಲರಾಗಿ ಎವ್ರಿಡೇ. ಇವತ್ತು ಒಂದು ಐಟಮ್ ಮಾಡಿದ್ರೆ ಅದು ನೆಕ್ಸ್ಟ್ ವೀಕ್ ಮಾಡೋದಿಲ್ಲ. ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ಅಡ್ರೆಸ್ ಬಂದುಬಿಟ್ಟು ಇದು ರಾಜ್ಕುಮಾರ್ ರೋಡ್ ಸರ್, ಬೆಂಗಳೂರು ರಾಜ್ಕುಮಾರ್ ರೋಡು, ನವರಂಗ್ ಥಿಯೇಟರಿಂದ ಒಂದು ಅರ್ಧ ಕಿಲೋಮೀಟರ್ ಸರ್. ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನಿಂದ 100 ಮೀಟರ್ಸ್ ಆಗುತ್ತೆ, ಸೆಂಟ್ರಲ್ ಬರುತ್ತೆ. ರಜಾ ಅಂತ ಏನಾಗಿದೆ ಸರ್? ರಜಾ ಅಂತ ಏನೂ ಇಲ್ಲ ಸರ್, ಪ್ರತಿ ವೀಕ್ಲಿ 7 ಡೇಸ್ ಓಪನ್ ಇರುತ್ತೆ. ಲಂಚ್ ಬಂದುಬಿಟ್ಟು ನಿಮಗೆ 12:30 4:00 ತನಕ ಇರುತ್ತೆ. ಮತ್ತು ರಾತ್ರಿ ಊಟ ಬಂದುಬಿಟ್ಟು 7ರಿಂದ 10:00 ತನಕ ಇರುತ್ತೆ. ಕೇಟ್ರಿಂಗ್ ಅಂದರೆ ಕೇಟ್ರಿಂಗ್ ಆರ್ಡರ್ ತೊಗೋಬೇಕಂದ್ರೆ ಆರ್ಡರ್ ಕೊಡಬೇಕಂದ್ರೆ ಎಷ್ಟು ಮೊದಲು ಹೇಳಿರಬೇಕು ಸರ್? ಒಂದು 3-4 ಡೇಸ್ ಮುಂಚೆ ಇದ್ದರೆ ಸಾಕು ಸರ್. ಬಿಫೋರ್ ಒನ್ ವೀಕ್ ಹೇಳಿದ್ರೆ ಸಾಕು. ಅದರೊಳಗೆ ಕೂಡ ನಾವು ಅರೇಂಜ್ ಮಾಡಿಕೊಡ್ತೀವಿ ಸರ್. ಮೆಂಬರ್ ಅಕಸ್ಮಾತ್ 50 ಮೆಂಬರ್ಸ್ ಒಳಗಡೆ ಇದ್ದು ಅಂದರೆ ಅವರು ನೀವು ಒಬ್ಬರು ಇರುತ್ತೆ ವಿತೌಟ್ ಸರ್ವಿಸ್ ಬೇಕಂತ ಬೇಕಾದ್ರೆ ಪ್ರೊವೈಡ್ ಮಾಡ್ಕೊಡ್ತೀವಿ ಸರ್. ಸರ್ವಿಸ್ ಎಷ್ಟು ಜನ ಬೇಕು ಅಂತ ಹೇಳಿದ್ರೆ ಬೇರೆ ಕಳಿಸ್ಕೊಟ್ಟು ಮಾಡ್ಕೊಡ್ತೀವಿ ಸರ್. ತೊಂದರೆ 30-40 ಮೆಂಬರ್ಸ್ಗೆಲ್ಲ ಇಮಿಡಿಯೇಟ್ ಕೊಡ್ತೀರಲ್ಲ? ಕಳಿಸ್ಕೊಡ್ತೀವಿ ಸರ್. ಬೇಕಾದ್ರೆ ನಾಳೆ ಹೇಳ್ಬಿಟ್ಟು ಇವತ್ತೇ ಬೇಕಾದರೂ ಕೂಡ ಮಾಡ್ಕೊಡ್ತೀವಿ ಸರ್. ತೊಂದರೆ ಇಲ್ಲ ಆ ಥರ ಎಲ್ಲ. ತುಂಬ ಕಸ್ಟಮರ್ ಜಾಸ್ತಿ ಅದೇ ಥರ ಎಮರ್ಜೆನ್ಸಿ ಇರುತ್ತೆ, ಯಾರು ಸಣ್ಣ ಪುಟ್ಟ ಆರ್ಡರ್ ತೊಗೊಳ್ಳಲ್ಲ, ಯಾರು ಎಲ್ಲ ಬಲ್ಕ್ ಆರ್ಡರ್ ಬೇಕು ಅಂಥವರೆಲ್ಲ ನಮಗೆಲ್ಲ ಬರ್ತಾರೆ. 30, 40, 20 ಥರ ಇರೋದೆಲ್ಲ ಕಳಿಸ್ಕೊಡ್ತೀವಿ. ವಿತೌಟ್ ಆರ್ಡರ್ ಮಾಡಲು ಕೊಡ್ತೀರಾ? ಕಳಿಸ್ಕೊಡ್ತೀವಿ ಸರ್. ಹಾಗೆ ಒಂದು ಫೈನಲ್ ನಂಬರ್ ಹೇಳ್ತೀವಿ ಸರ್. 73539 73536. ಸೊ ಈ ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು, ನಿಮಗೆ ಆರ್ಡರ್ ಮಾಡ್ಬೋದು. ಹೌದು ಸರ್. ಕಾಲ್ ಮಾಡ್ಕೊ ಏನು ಡೀಟೇಲ್, ಏನು ಕನ್ಫರ್ಮೇಷನ್ಸ್ ಆಗಲಿ, ಏನು ಡೌಟ್ ಇದ್ದು ಕಾಲ್ ಮಾಡಿ ಕೇಳಿ ನಾವು ತಿಳಿಸ್ಕೊಡ್ತೀವಿ ಸರ್. ಏನು ಹೋಟ್ಲ್ ಬಗ್ಗೆ ಏನಾದರೂ ಡೌಟ್ಸ್ ಇರಲಿ ನಮ್ಗೆ ಕೇಳಿ ನಾವು ತಿಳಿಸ್ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.